ಗೈಸ್ ಫೈನಲಿ ನಮ್ಮ ಟೈಮಿಂಗ್ಸ್ ಆಯಿತು. ಮಾರ್ನಿಂಗ್ ಆಗ್ತಾ ಬಂತು ಅಂತಲ್ಲ ಚಪ್ಪಲಿ ಕದ್ದಿದ್ದಲ್ವ ಗೈಸ್, ನಂದು ಮುನ್ನದು ಮಮ್ಮಿದೆಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂದ್ರೆ ನಾಯಿ ಮನೆದಾಳದ ಮಾತು. ನಾನೊಬ್ಬ ಕಲಾವಿದ ಅಂದರೆ ಹೆಂಗ್ ಗೊತ್ತಾ, ಸಭೆ ಕರಿಬೇಕು ಎಲ್ಲ ನಾಯಿಗಳನ್ನ. 5 o'clock ಆಗಿದೆ ಗೈಸ್, ಫುಲ್ ರೆಡಿ ಆಗಿದ್ದೀವಿ ವಾಕಿಂಗ್ ಹೋಗೋಕ್ಕೆ. ಫ್ರೆಶ್ ಎಲ್ಲ ಕುಡಿದು ಫುಲ್ ಎನರ್ಜಿ ಬಂದಿದೆ ಅಲ್ಲವ್ವ. ಇವತ್ತು ರೂಟ್ ಸ್ವಲ್ಪ ಚೇಂಜ್, ಅಂದರೆ ಮಾಲಿನ್ಯಕ್ಕ ಸಿಗ್ಬೇಕಲ್ವಾ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮುನ್ನು ಸನ್ನು ಯೂಟ್ಯೂಬ್ ಚಾನೆಲ್. ಕಾಣಲ್ದು ಕಣ್ಣೀಗ ಎಲ್ಲೆಲ್ಲೂ ಬೇಕೀಗ ನೀನಾಡೋ ಮಾತು ನಂಗೀಗ. ನೋಡಿ ಗಾಯ್ಸ್, ಮಮ್ಮಿ ಶೂಸ್ ಹಾಕೋತಿದ್ದಾರೆ. ನೀವು ಹೇಳಿಮ್ಮ. ಗುಡ್ ಮಾರ್ನಿಂಗ್. ಹ್ಯಾಪಿ ಮಾರ್ನಿಂಗ್. ಸೊ ಗೈಸ್, ಇವಾಗ ನಾವಿಬ್ಬರು ವಾಕಿಂಗ್ ಹೋಗ್ತಿದ್ದೀವಿ. ಮಾಲಿನ್ಯಕ್ಕ ಜಾಯ್ನ್ ಆಗ್ತಾರೆ. 5 o'clock ಆಗಿದೆ ಗಾಯ್ಸ್, ಫುಲ್ ರೆಡಿ ಆಗಿದ್ದೀವಿ ವಾಕಿಂಗ್ ಹೋಗೋಕ್ಕೆ. ಫ್ರೆಶ್ ಎಲ್ಲ ಕುಡಿದು ಫುಲ್ ಎನರ್ಜಿ ಬಂದಿದೆ ಅಲ್ಲವ್ವ. ಇವತ್ತು ರೂಟ್ ಸ್ವಲ್ಪ ಚೇಂಜ್, ಅಂದರೆ ಮಾಲಿನ್ಯಕ್ಕ ಸಿಗಬೇಕಲ್ವಾ, ನಾವು ಮೀಟ್ ಆಗಬೇಕಲ್ವಾ, ಅದಕ್ಕೋಸ್ಕರ ರೂಟ್ ಸ್ವಲ್ಪ ಚೇಂಜು. ಮೇನ್ ರೋಡಲ್ಲೇ ಇದ್ದೀವಿ, ಮೇನ್ ರೋಡ್ ಸೈಡ್ ಇದ್ದೀವಿ ಇವಾಗ. ಅವ್ರು ಮೀಟ್ ಆಗ್ತಾರೆ ಇವಾಗ, ಒಂದು 2 minutesಲ್ಲಿ ಮೀಟ್ ಆಗ್ತಾರೆ. ಸೊ ಆಮೇಲೆ ಅದೇ ರೋಡಿಗೆ ಹೋಗ್ತೀವಿ, ಅದೇ ರೋಡಲ್ಲಿ ವಾಕಿಂಗ್ ಮಾಡ್ತೀವಿ ಗಾಯ್ಸ್. ಬನ್ನಿ ಹೋಗೋಣ. ನೋಡಿ ಗೈಸ್, ಮೇನ್ ರೋಡ್ ಸೈಡಲ್ಲಿ ಇದ್ದೀವಿ, ಯಾರೂ ಇಲ್ಲ. ಡೇ ಟೈಮಲ್ಲಿ ಇಷ್ಟು ಜನ ಇರ್ತಾರೆ ನೀವು ಹೇಳಿ. ಇವಾಗ ನೋಡಿ ಸ್ವಲ್ಪ ವೆಹಿಕಲ್ಸ್ ಓಡ್ತಿದೆ ಅಷ್ಟೇ, ಯಾರೂ ಕಾಣಿಸ್ತಾನೆ ಇಲ್ಲ. ಕಾಣಿಸೋದು ನಾನು ಮತ್ತು ಮಮ್ಮಿ. ಇವಾಗ ಸ್ಟ್ರೀಟ್ ಲೈಟ್ ಇದೆ ಗೈಸ್, ಅದಕ್ಕೋಸ್ಕರ ನಮ್ಮ ಫೇಸ್ ಕಾಣಿಸ್ತಿದೆ. ಇಷ್ಟೊತ್ತು ಡಾರ್ಕಲ್ಲೇ ಇದ್ವಿ ನಾವು. ಮಮ್ಮಿ ನಿಮ್ಗೆ ಹೆಂಗೆ ಅನಿಸ್ತದೆ? ನಾನು ಡೈಲಿ ಬರ್ತೀನಿ ಅಂತ ಅನಿಸ್ತದೆ ನಾನು ನೋಡ್ಬೇಕಾದ್ರೆ. ಮಾಡ್ತೇನೆ. ಹೌದು ಗೈಸ್, ಮಾಡಬೇಕು ಅನ್ಕೊಂಡ್ರೆ ಮಾಡ್ತೀಯ, ಇಲ್ಲಾಂದ್ರೆ ಮಾಡಲ್ಲ. ಹಾಯ್ ಅಕ್ಕ, ನಮ್ಮ ಅಕ್ಕ ಸಿಕ್ಕಿದ್ರು. ಮಾನು ಅಕ್ಕ, ಬನ್ನಿ ಹೋಗೋಣ. ನೀವು ಗುಡ್ ಮಾರ್ನಿಂಗ್ ಹೇಳಿಲ್ಲ ಅಂತ ಎಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ. ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್. ಇವತ್ತೆಲ್ಲ ಕಲರ್ ಚೇಂಜ್ ಡ್ರೆಸ್. ನೆನ್ನೆ ಫುಲ್ ಮ್ಯಾಚಿಂಗ್ ಇತ್ತು. ಅಕ್ಕ ಲೇಟ್ ಆಯ್ತಾ? ಎಲ್ಲ ಕರೆಕ್ಟ್ ಟೈಮ್ ಇದು. ಇಲ್ಲಿ ಅಲ್ಲಿ ಎಲ್ಲೆಲ್ಲೋ ಮೀಟ್ ಆಗ್ತಾ ಇರ್ತೀವಿ. ಹೌದಾ? ನೀವು ಕಾಲ್ ಮಾಡಿದ್ರಲ್ವಾ, ಅದಕ್ಕಿಂತ ನೀವು ಕಾಲ್ ಮಾಡೋ ಒಂದು 2 minutes ಮುಂಚೆ ನನ್ನ ಅಲಾರಾಮ್ ಆಯ್ತು ಫೋನಲ್ಲಿ. ಹೌದಾ? ಇದು ಅಲಾರಾಮ್ ಆಫ್ ಆಯ್ತು, ಮಾಡಿದ್ರಿ. ಹಂಗಾಯ್ತು. ಏನಕ್ಕ? ಮಂಗಳವಾರ ಅಂತ ಆಯ್ತಾಯ್ತು. ನೋಡಿ ಗೈಸ್, ಯಾರಿಗಾದ್ರೂ ಕೋಳಿ ಬೇಕಿದ್ರೆ. ಆರಾಮಾಗಿತ್ತು, ಇವತ್ತು ಮಂಗಳವಾರ ಅಲ್ವಾ ಅಲ್ವಾ? ನೋಡಿ ಗೈಸ್, ಬೆಳಿಗ್ಗೆ ಕೋಳಿಗಳೆಲ್ಲ ಅಳ್ತಾ ಇದೆ ಇಲ್ಲಿ. ಇಷ್ಟು ಬೇಗ ಕೋಳಿಗಳು ಎದ್ದೇಳಿವೆ ಅಲ್ವಾ? 5 ಗಂಟೆಗೇನೆ. ಅದು ಬಿಡಿ ಎದ್ದೇಳುತ್ತೆ ನಮ್ಗಿಂತ ಮೊದಲು. ಇವತ್ತು ನಾನ್ ವೆಜ್ ತಿಂತಾರಲ್ಲ, ಅದಕ್ಕೆ ಎದ್ದೇಳಿದೆ ಅಲ್ಲ. ಇವತ್ತು ನಮ್ಮ ಪ್ರಾಣ ಹೋಗುತ್ತೆ ಅಂತ ಎದ್ದೊಳೈತೆ. ಮಮ್ಮಿ, ಕೋಳಿ ಪ್ರಾಣ ಹೋಗುತ್ತೆ ಅಂತೇಳಿ ಎದ್ದೇಳಿದಂತೆ ಮಮ್ಮಿ. ನಾಳೆ ನಾಳೆ ಹೆಂಗಂದ್ರೆ ಮಟನ್ ಎದ್ದೇಳುತ್ತೆ ಬೆಳಿಗ್ಗೆ ಎದ್ದು ಮೇ ಅಂತ. ಅದೇ ನೋಡಿ ಗೈಸ್, ತಾತ ಅಂಕಲ್ ಎಲ್ಲ ಬೆಳಿಗ್ಗೆ ಮೂಟೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ತುಪ್ಪ ರೆಡಿ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ ಗಾಯ್ಸ್. ಹೌದಾ? 5 o'clockಗೇನೆ ಹೋಗ್ಬೇಕಾ ಅಕ್ಕ? ಅದಕ್ಕೆ ಅವ್ರು ಮಾರ್ಕೆಟ್ಗೆ ಹೋಗ್ತಾರಲ್ಲ, ಎಲ್ಲ ಸೇಲ್ ಮಾರ್ಕೆಟ್ಗೆ ಹೋಗಿ ಒಂದು ಒಳ್ಳೆ ರೇಟಿಗೆ ಸೇಲ್ ಮಾಡಿ ಬರೋದು. ಇಷ್ಟೊತ್ತಿಗೆ ಹೋಗ್ಬೇಕು. ಹೌದಾ? 10 ಗಂಟೆಗೆ ಹೋಗ್ತಾರ, ಜನನೇ ಬಂದು ಹೋಗ್ಬಿಟ್ಟಿರ್ತಾರೆ. ಅದಕ್ಕ ಇಲ್ಲ ಮೂಟೆ ಬಿದ್ದಿದೆ. ಮಮ್ಮಿ ಒಂದು ನಾನೊಂದು ಎತ್ಕೊಂಡು ಹೋಗೋಣ. ಮಮ್ಮಿ ಬನ್ನಿ. ಹಾಲಿನ ಅಂಗಡಿ ಅವ್ರು ಅಲ್ಲೇ ಅವ್ರೆ ಕ್ಯಾಮ್ರಾ ಹಾಕೋರೆ ಅಲ್ಲಿ ನಂದಿನಿ ಅವ್ರೆ. ಇದಾ ನಂದಿನಿ? ಗೊತ್ತಾಗಲ್ಲ ಬಿಡಿ, ಮೆಲ್ಲ ಎತ್ಕೊಂಡು ಓಡೋಣ. ಕ್ಯಾಮ್ರಾ ಅದಕ್ಕೆ ಇಲ್ಲಿಗೆ ಹಾಕಿರ್ತಾರ ಅವರು ಡೈರೆಕ್ಟ್ ಅಲ್ವಾ? ಅಕ್ಕ ಓಡ್ಕೊಂಡು ಹಂಗೆ ಬನ್ನಿ. ನಮ್ಗೆ ಓಡ್ಬೇಕು. ಸುಸ್ತು ಮಾಡ್ಬಿಡು ನಮ್ಮ ಅಮ್ಮನ. ನೀನು ಮಾಡು, ನೀನು ಸ್ಟಾರ್ಟ್ ಮಾಡಿದೆ ನಂದು ಎಕ್ಸಸೈಸ್. ಮತ್ತೆ ನೈಸ್. ಇನ್ನೊಂದು ಏನಂದರೆ, ಮಾಲಿನ್ಯಕ್ಕ ಹೆಂಗೆ ವಾಕ್ ಮಾಡ್ತಾರೆ ಹಂಗೆ ವಾಕ್ ಮಾಡೋದನ್ನು ನಾನು ಫಾಲೋ ಮಾಡಿಕೊಂಡೆ. ಹಿಂಗೆ ಹೋಗ್ಬೇಕಂತೆ. ನೋಡಿ, ಜಿಮ್ ಬಾಡಿ ಇದೆ, ಇದೆಲ್ಲ ಇಲ್ದೋ. ಸೈಡ್ ಬಾ, ಗಾಡಿ ಬರ್ತಾ ಇದೆ. ಆಮೇಲೆ ಜಿಮ್ ಬಾಡಿನ ಗುದಿಕೊಂಡು ಇಲ್ಲ, ನಾನು ಎಕ್ಸಸೈಸ್ ಮಾಡ್ತಿದ್ದೀನಿ ಅಂತ
ಆ ಗಾಡಿ ಆ ಕಡೆಗೇನೆ ಟರ್ನ್ ಆಗೋಯ್ತು. ಎಲ್ಲಿ ಟರ್ನ್ ಆಯ್ತು ಗೊತ್ತಾಯ್ತು. ಹಿಂಗೆ ತಾನೇ ಅಕ್ಕ? ಹ್ಮ್ ಇಲ್ವಾ? ಹ್ಮ್ ಹಿಂಗೆ ಲೆಫ್ಟ್ ರೈಟ್ ಬ್ಯಾಕ್ ಫ್ರಂಟ್ ಹಿಂಗೆ ಹೋಗ್ಬೇಕು ಅಲ್ವಾ ಅಕ್ಕ? ಅಯ್ಯೋ ಒಬ್ರು ಉಲ್ಟಾ ನಡೀತಾ ಇರ್ತಾರೆ, ಕೇಳು ಮಮ್ಮಿನ. ಎಲ್ಲಿ ಇಲ್ಲೇ ವಾಕಿಂಗ್ ಒಬ್ರು ಬರ್ತಾರೆ. ಹಿಂಗೆ ಹಿಂಗೆ ನಡ್ಕೊಂಡು ಫುಲ್ಲು ನಾಗನಹಳ್ಳಿ ಬಸ್ ಸ್ಟಾಪ್ವರೆಗೂ ಹೋಗ್ತಾರೆ. ಹಂಗಲ್ಲ ನಾರ್ಮಲ್ ಆಗಿ ನಡಿ. ಉಲ್ಟೆ ನಡಿಬೇಕು. ಗೊತ್ತಿಲ್ಲ, ಉಲ್ಟಾ ನಡೆದ್ರೆ ಏನೋ ಗೊತ್ತಿಲ್ಲ ನನಗೆ. ಹೆಚ್ಚಿನ ಹೇಳ್ಬೇಕಂದ್ರೆ ಹಿಂಗೆ ನೀವು ಹೇಳಿದ್ರಲ್ಲ ಹಿಂಗೆ ನಡಿಬೇಕು. ಅವಾಗ ಶೋಲ್ಡರ್ ಎಲ್ಲ ಆಗುತ್ತೆ. ಇದು ನಮಗೆ ಮೇಯ್ನ್ ಅದೇ ನನಗಿರೋದು, ಅದಕ್ಕೆ ನಾನು ಆ ಥರ ಇದು ನಾಯಿ ಒಮ್ಮೆ ಅಟ್ಯಾಕ್ ಮಾಡುತ್ತೆ. ಹುಷಾರು. ಅದೇ ಬನ್ನಿ ಅಕ್ಕ ಹೋಗೋಣ. ರಾತ್ರಿ ಹೊತ್ತು ನಾವು ಖರಾಬ್ ಅಲ್ಲ, ನಾಯಿಗಳು ಖರಾಬ್. ಯಾಕಂದ್ರೆ ಅವ್ರ ಟೈಮಲ್ಲಿ ನಾವು ಬಂದು ಈ ತರ ಓಡಾಡೋದಲ್ವಾ. ಇವತ್ತು ಹೆಗಣ ಸೆಗಣಿ ತಿಂತಿಲ್ವಾ? ದಿನ ತಿಂತದ? ಇಲ್ಲ, ಅದಕ್ಕೆ ಒಂದೊಂದು ದಿನ ಒಂದೊಂದು ಬ್ರೇಕ್ಫಾಸ್ಟ್ ಇರುತ್ತೆ. ಮಮ್ಮಿ ಸೆಗಣಿ ತಿಂತಿಲ್ವಾ? ನೋಡ್ತಾ ಇದಾರಂತೆ ಸೆಗಣಿ ತಿಂತ ಇದ್ಯಾ ಅಲ್ಲ ಹೇಳ್ ತಿಂತ ಇದ್ದೆ ನೋಡ್ತಾ ಇದಾರಂತೆ ಮಮ್ಮಿ. ನೋಡಿ ಗೈಸ್, ಫ್ರಾಗ್ನೆನ್ಸ್ ಹೋಯ್ತು ನಮ್ಮ ಮುಂದೆ. ಹೆವಿ ಪರಿಮಳ. ಕೋಳಿ ಪರಿಮಳ ಅಲ್ಲ ಗೈಸ್, ಸ್ಮೆಲ್ಲಲ್ಲಿ ನಮ್ಗೆ ಹಿಂದೆ ವಾಕ್ ಮಾಡೋಕೇನೆ ಆಗ್ತಿಲ್ಲ ಅಲ್ವಾಕ? ಅದರಲ್ಲಿ ಸತ್ತಿರುತ್ತಲ್ಲ ಕೋಳಿ, ಅದನ್ನು ಇರಲ್ಲ, ಸತ್ತಿರೋದನ್ನ ಬಿಸಾಕ್ಬಿಡ್ತಾರೆ. ಯಾರಿಗೂ ಗೊತ್ತು, ಒಬ್ಬೊಬ್ರು ಇದು ಮಾಡಿ ಪೀಸ್ ಮಾಡಿ ಇಟ್ಬಿಟ್ಟಿರ್ತಾರೆ, ಒಬ್ಬೊಬ್ರು ಫ್ರೀ ತಗೊಂತಾರಲ್ವಾ, ಹಾ ಅವರಿಗೆಲ್ಲ ಕೊಟ್ಬಿಡ್ತಾರೆ. ಅದಕ್ಕೆ ಫ್ರೀ ತಗೋಬಾರ್ದು ಅಲ್ವಾ? ತಗೊಂಡ್ರೆ ಚಿಕನ್ ಹೊಡಿಸಿ ಚಿಕನ್ ಎತ್ಕೋಬೇಕು. ನೋಡಿ ಗೈಸ್, ನೆನ್ನೆ ಹೆಗ್ಣ ಸೆಗಣಿ ತಿಂತಿತ್ತು, ಇವತ್ತು ನಾಯಿ ಏನೋ ತಿಂತಿದೆ. ಅದ್ರದ್ದು ಇದು ಸ್ನ್ಯಾಕ್ಸ್ ಅಂಗಡಿ. ಎಷ್ಟು ಸ್ನ್ಯಾಕ್ಸ್ ಅಂಗಡಿ ಅಲ್ವಾ, ಅದಕ್ಕೆ ಸ್ನ್ಯಾಕ್ಸ್ ಅಂಗಡಿ ಅಂತ. ನಿಮ್ಗೆ ಹೆಂಗೆ KFC ತರ ಅವ್ರಿಗೆ ಈ ಜಾಗ ಅಲ್ವಾ? ಮಂದಿ ಇಲ್ಲಿ ತಿನ್ಕೊಂಡು ಹೋಗ್ತಾರೆ ಹೊಟ್ಟೆ ತುಂಬ. ನನ್ನ ಮಕ್ಕಳದು ಗೈಸ್ ಹೆಂಗ್ ಗೊತ್ತಾ, ನಾಯಿಗಳಿಗೆ ಹೊರಗಡೆ ಬಿಟ್ರೇನೆ ಅಂದ್ರೆ ವಾಕಿಂಗ್ ಎಲ್ಲ ಬಿಟ್ರೇನೆ. ವಾಕಿಂಗ್ ಕರ್ಕೊ ಬಂದಾಗ ಅವನು ರಿಯಾಕ್ಷನ್ ಹೆಂಗಿರುತ್ತೆ, ಅವನಿಗೆ ತುಂಬ ಇಷ್ಟ. ಈಚೆ ಇರೋ ನಾಯಿನೆಲ್ಲ ಮಾತಾಡ್ಸ್ಕೊಂಡು, ಏನ್ರೋ ಹೆಂಗಿದ್ದೀರೋ, ನೀವು ಯಾವಾಗಲೂ ಈಚೆ ಇರ್ತೀರ, ನಮ್ಮ ಅಪ್ಪ ಅಮ್ಮ ನನ್ನ ಕೂಡಕ್ಕೆ ಬಿಡ್ತಾರ್ಕೊಂಡ್ರು, ಹೆಂಗಿರ್ತೀರ, ನಮ್ಮ ಮನೆ ಹತ್ರ ಬನ್ರಿ, ನಮ್ಮ ಅಪ್ಪ ಅಮ್ಮ ಮಧ್ಯಾಹ್ನ ಮೇಲೆ ಇರಲ್ಲ ಅಂತ ಗುಂಡು. ಇದು ನಾಯಿದು ಮನದಾಳದ ಮಾತು. ಗುಂಡು ಬೇರೆ ನಾಯಿಗಳು, ನಿಮ್ಮ ಅಪ್ಪ ಅಮ್ಮ ಏನು ಊಟ ಹಾಕ್ತಾರೋ, ನಮಗೇನೋ ಬಿಡು ಊಟನೇ ಸಿಗಲ್ಲ ಕಣೋ, ನಿನ್ಗಾದ್ರೆ ಟೈಮ್ ಊಟ ಹಾಕ್ತಾರೆ. ಗೈಸ್ ಇವಾಗ ನಾವು ನಾಯಿಗಳು ವಾಕಿಂಗ್ ಮಾಡೋದು ಬಿಟ್ಬಿಟ್ಟು ವಾಕಿಂಗ್ ಮಾಡ್ತೀವಿ. ನಾಯಿ ಇದೆ ಅಲ್ವಾ, ಮನೆಯಲ್ಲಿರೋ ನಾಯಿ ಮತ್ತು ಔಟ್ಸೈಡ್ ಬೀದಿಲಿರೋ ನಾಯಿದ್ದು ಮನದಾಳದ ಮಾತು ಮಾತಾಡ್ಬೇಕು ಅಂತ ಅನ್ಕೊಂಡಿದೀವಿ. ಮಾಲಿನ್ಯಕ್ಕೆ ಅವ್ರ ಮನೆ ನಾಯಿದು ಮಾತಾಡ್ತಾರೆ, ನಾನು ಬೀದಿ ನಾಯಿದ್ದು ಮನದಾಳದ ಮಾತು ಮಾತಾಡ್ತೀನಿ. ಸ್ಟಾರ್ಟ್ ಮಾಡಿ ಅಕ್ಕ. ನಿಮ್ಮ ನಾಯಿನು ಫಸ್ಟ್ ವಾಕಿಂಗ್ ಕರ್ಕೊಂಡು ಹೋಗ್ತೀರಾ ನೀವು ಔಟ್ಸೈಡಿಗೆ? ಅದೇ ಇವಾಗ ಅದು ಖುಷಿಯಾಗಿರುತ್ತೆ. ನಾನು ಫಸ್ಟ್ ನೋಡ್ತೀನಿ, ಹಂಗೆ ಯಾಕೋ ಹಿಂಗಾಡ್ತಿದ್ಯಾ, ನೀನೇನು ಹೊರಗಡೆ ನೋಡೇ ಅಲ್ವಾ? ಇಲ್ಲ ಕಣ, ನಮ್ಮ ಅಪ್ಪ ಅಮ್ಮ ಕರ್ಕೊ ಬರೋದು ತಿಂಗ್ಳಿಗೊಂದ್ಸಲ. ಹೌದಾ? ಬಾರೋ ನಮ್ ಜೊತೆ ಆಡೋಕೆ. ಯಾವಾಗ ತಗೊಂಡ್ ನೋಡಿತಾರೆ, ಅದಕ್ಕೇನೆ ಕೆದರ್ಕೋತೀಯಾ? ನಮ್ಮಮ್ಮ ಅಂದ್ರೆ ಭಯ ಅಪ್ಪ, ನಮ್ಮ ಮನೆಯವ್ರಂದ್ರೆ ನಂಗೆ ತುಂಬಾ ಇಷ್ಟ. ಹೌದಾ? ಬಿಟ್ಟು ಬರಕ್ ಭಯ ಆಗುತ್ತೆ. ಆದ್ರೂ ಬಿಡು, ನಿನ್ ದೊಡ್ಡ ಮನೆಯಲ್ಲಿರೋದು ಏನೇನ್ ತಿಂತೀಯ? ಅಲ್ಲಿ ಏನೇನ್ ಕೊಡ್ತಾರೆ? ಕೋಳಿ ಮಟನ್ ಎಲ್ಲ ಕೊಡ್ತಾರ? ವೈಟ್ ಆಗಿರುತ್ತೆ, ಕೊಡಲ್ಲ, ಬರೀ ಚಿಕನ್ ಅಷ್ಟೇ ಕೊಡೋದು. ಅದಕ್ಕೊಂದು ಮಸಾಲೆ ಇರಲ್ಲ, ಏನಿಲ್ಲ, ಉಪ್ಪಂತ ಹಾಕ್ಬಿಟ್ಟು ಕೊಡ್ತಾರೆ ಕಣೋ. ನಿಂಗೆ ಅದಾದ್ರೂ ಕೊಡ್ತಾರೆ, ನಂಗೆ ರೋಡಲ್ಲಿ ಹೋಗ ಹೇಳೆಲ್ಲ ಸಿಗುತ್ತೆ ಕಣೋ. ನಾನು ಹೇಳ್ತೀನಿ ಕಣೋ. ಮಮ್ಮಿ, ನಾನು ನನ್ನ ಹೇಳ್ತಿಂತಾರ ಸಿಗಲ್ಲ, ಅದಕ್ಕೆ ನಾನೇ ತಿಂತೀನಿ. ಹೌದಾ? ನಮ್ಮಮ್ಮ ಹೊಡಿತಾರೆ ಕಣೋ, ಹೇಳ್ತಿಂತೀಯ ಅಂತ. ನಿಮ್ಮ ಮನೇಲಿ ಮಮ್ಮಿ ಹೊಡಿತಾರೆ, ಪರವಾಗಿಲ್ಲ. ನಂಗೆ ರೋಡಲ್ಲಿ ಬಂದವರೆಲ್ಲ ಕಲ್ಲಲ್ಲಿ ಬಿಸಾಕ್ತಾ ಇರ್ತಾರೆ. ನಂಗೆ ಭಯ ಆಗುತ್ತೆ ಕೇಳಿದ್ರೆ. ಬಾರೋ ನಮ್ ಜೊತೆ ಆಡೋಕೆ. ನಮ್ಮಮ್ಮ ಬಿಡಲ್ಲ ಕಣೋ, ಹೋಗ್ಬಿಟ್ಟು ಗೇಟ್ ಹಾಕ್ತಾರೆ. ಇವಾಗ ಸ್ವಲ್ಪ ಹೊತ್ತಷ್ಟೇ ಆಟ ಆಡೋದು. ನಾನು ನಮ್ಮನ್ನ ಇನ್ವೈಟ್ ಮಾಡು, ಬಾರೋ ನಮ್ಮ ಮನೆಗೆ. ನಮ್ಮಮ್ಮ ಇರಲ್ಲ ಮಧ್ಯಾಹ್ನದ ಹೊತ್ತು. ಹೌದಾ? ನಾವೆಲ್ಲ ಬರ್ತೀವಿ. ನೀನು ಗೇಟ್ ಒಳಗೆ ಇಡು. ನನ್ ಶೂ
ಸರಿ ಗೈಸ್, ನಾಯಿ ಮನದಾಳದ ಮಾತು ಇಲ್ಲಿಗೆ ಸಾಕಾಯಿತು. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ನಾಯಿನ ತುಂಬ ಇಷ್ಟಪಡ್ತೀವಿ. ಬಟ್ ನಾಯಿ ಏನು ಮಾಡಿದೆ ಅಂದರೆ ಎಣ್ಣೆಯಿಂದ ಮಮ್ಮಿದು ಸ್ಯಾಂಡಲ್ ಎತ್ಕೊಂಡೋಯ್ತು, ಬಾಟಾ ಸ್ಯಾಂಡಲ್ ಎತ್ಕೊಂಡೋಯ್ತು, ಹಾಗೆ ಮುನ್ನದ್ದು ಸ್ಯಾಂಡಲ್ ಎತ್ಕೊಂಡೋಯ್ತು. ಇವತ್ತು ನೋಡಿದರೆ ನನ್ನ ಶೂಸ್ ಬೇರೆ ಎತ್ಕೊಂಡೋಗಿದೆ. ಆ ನಾಯಿ ಯಾವುದಂತ ನಿಜ ಗೊತ್ತಿಲ್ಲ. ಎಲ್ಲ ಚಪ್ಪಲಿ ಕದ್ದಿದ್ದಲ್ವ ಗೈಸ್, ನಂದು ಮುನ್ನದು ಮಮ್ಮಿದೆಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂದ್ರೆ ನಾಯಿ ಮನದಾಳದ ಮಾತು. ನಾನೊಬ್ಬ ಕಲಾವಿದ ಅಂದ್ರೆ ಹೆಂಗ್ ಗೊತ್ತಾ, ಸಭೆ ಕರಿಬೇಕು ಎಲ್ಲ ನಾಯಿಗಳನ್ನ, ಆಯ್ತಾ? ಅವಾಗ ಕೇಳಬೇಕು, ಯಾರು ನಮ್ಮ ಚಪ್ಪಲಿ ಕದ್ದದ್ದು ದು ದು, ಯಾರು ನಮ್ಮ ಚಪ್ಪಲಿ ಕದ್ದದ್ದು, ಬಿಳಿದು ಕಪ್ಪಿದ್ದು ಕೆಂಪು ಕೆಂಪಿದ್ದು ಯಾರು ಕದ್ದಿದ್ದು ಅಂತ ನೋಡು. ಅವಾಗ ಯಾರಾಗ ನಾನೊಬ್ಬ ಕಲಾವಿದ, ನಾನು ಕದಿಯೋದು ಯಾರಿಗೂ ಗೊತ್ತಾಗಲ್ಲ, ನಾನು ಪಟ್ಟ ಕಳ್ಳ ಕಳ್ಳ ಕಳ್ಳ. ಇದ್ಯಾವ ನಾ ಹೇಳುತ್ತೆ, ಕದ್ದಿರ ನಾಯಿ. ಆವಾಗಲೇ ಗೊತ್ತಾಗತ್ತೆ ಕದ್ದಿದ್ದೆ ಅಂತ. ನಾನು ಪಟ್ಟ ಕಲಾವಿದ, ನಾನು ಕದಿಯೋದು ಯಾರಿಗೂ ಗೊತ್ತಾಗಲ್ಲ. ನೋಡಿ ಗೈಸ್, ನಾವು ವಾಕಿಂಗಲ್ಲಿ ಎಷ್ಟು ಎಂಜಾಯ್ ಮಾಡ್ತೇವೆ ಅಂತ. ನಾನು ಮತ್ತು ಮಲ್ಲಕ್ಕ ಒಟ ಒಟ ಅಂತಿರ್ತೀವಿ, ಮಮ್ಮಿ ಮುಂದೆ ನಡ್ಕೊಂಡು ಸ್ಮೈಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ಬಾಡಿಗೆ. ಅಲ್ಲಮ್ಮ, ಎಕ್ಸಸೈಸ್ ವಾಕಿಂಗ್ ಅಲ್ಲಿ ಕಾನ್ಸಂಟ್ರೇಷನ್ ಅಲ್ಲಮ್ಮ ನಿಮ್ದು. ಎಂಟರ್ಟೈನ್ಮೆಂಟ್ ಓದಾಡ್ತಾರೆ ನಮ್ಮಮ್ಮ, ಫೋನ್ ಹಾಕೊಳಲ್ಲ ಅದಕ್ಕೆ ಕರೆಕ್ಟ್. ಐಸ್ ಫೈನಲಿ ನಮ್ಮ ಟೈಮಿಂಗ್ಸ್ ಆಯಿತು. ಮಾರ್ನಿಂಗ್ ಆಗ್ತಾ ಬಂತು ಅಂತಲ್ಲ, ಬೆಳಕಾಗ್ತಾ ಬಂತು. ಬನ್ನಿ, ಈಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ಗೈಸ್. ನಂಗಂತೂ ಇವತ್ತು ಸುಸ್ತಾಯಿತು, ನಿಜ ಸುಸ್ತಾಯಿತು. ಆಗುತ್ತೆ ಅಷ್ಟೇ ಎಲ್ಲ ನಿಂಗೆ ಎನರ್ಜಿ ಇತ್ತು, ಅದಕ್ಕೆ ನೆನ್ನೆ ಸುಸ್ತಾಗಿಲ್ಲ. ಇವತ್ತು ಸ್ವಲ್ಪ ಟಯರ್ಡ್ ಆಗುತ್ತೆ, ಸ್ವಲ್ಪ ಟಯರ್ಡ್ ಆಯಿತು ಗೈಸ್. ಇವಾಗ ಮನೆಗೆ ಹೋಗಿ ಎಕ್ಸಸೈಸ್ ಮಾಡಬೇಕು. ಇವಾಗ 5:45 ಆಗ್ತಾ ಬಂತು, ಕರೆಕ್ಟ್ ಆಗುತ್ತೆ ಮನೆಗೆ ರೀಚ್ ಆಗಿ. 6:30 ತನಕ ಎಕ್ಸಸೈಸ್ ಮಾಡಬೇಕು ಗೈಸ್. ಅಬ್ಬಾ ಅಲ್ವಾ ಸುಸ್ತಾಯಿತು. ಇವಾಗ ಮಾಲ್ವಾಗ್ತಾ ಹಂಗೆ ಇವ್ರ ಮನೆಗೆ ಈ ಸೈಡ್ ಇರ್ತಾನೆ, ರೈಟ್ ಸೈಡಿಗೆ ಹೋಗ್ತಾರೆ ಅವ್ರ ಮನೆ ಇರೋದು ರೈಟ್ ಸೈಡ್, ನಾವು ಲೆಫ್ಟ್ ಸೈಡ್ ಹೋಗ್ತೀವಿ. ಬನ್ನಿ ಅಕ್ಕ, ಅಲ್ಲಿ ತನಕ ಬರ್ತೀನಿ ಅಷ್ಟೇನಾ? ಮನೆಗೆ ಬರ ಸಿಕ್ಕದ್ನಲ್ಲ ಅಲ್ಲಿ ತನಕನ? ಅಯ್ಯೋ ಸರಿ, ಬಾಯ್ ಮಾಡಿ ಎಲ್ರಿಗೂ. ಬಾಯ್ ಅಕ್ಕ. ಇದೆಯಾ? ಹ್ಞೂ ಇದೆ. ಬಾಯ್ ಅಕ್ಕ, ಬಾಯ್ ಬಾಯ್. ಗೈಸ್, ಅಕ್ಕ ಮನೆಗೆ ಹೋದ್ರು. ಇವಾಗ ನಾನು ಮತ್ತು ಮಮ್ಮಿ ಹೋಗ್ತಾ ಇದ್ದೀವಿ. ಸೊ ಗೈಸ್, ಫೈನಲಿ ಮನೆಗೆ ರೀಚ್ ಆಯಿತು. ಫುಲ್ ಸುಸ್ತಾಗೋಯ್ತು ಇವತ್ತಂತೂ, ಫುಲ್ ಹೋಗಿದ್ದೀನಿ ನೋಡಿ. ಹಬ್ಬ, ಇವಾಗ ಎಕ್ಸಸೈಸ್ ಮಾಡಬೇಕು ಗಾಯ್ಸ್. ಕೂದಲೆಲ್ಲ ವೆಟ್ಟಾಗಿ ಹೋಗಿದೆ. ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ, ಆಮೇಲೆ ಒಂದು 2 ಮಿನಿಟ್ಸ್ ಕೂತು ಆಮೇಲೆ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀನಿ. ನಂಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹ್ಯಾಂಡಿಗೆ ಜಾಸ್ತಿ ವರ್ಕೌಟ್ ಮಾಡಬೇಕು ಅಂತ ನನಗೆ ಇಷ್ಟ. ಹ್ಯಾಂಡ್ ತುಂಬ ಥಿನ್ ಆಗಬೇಕು ಅಂತ. ನಾನು ಅಷ್ಟೇನು ದಪ್ಪ ಇಲ್ಲ, ನಾನಿರೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 47 ಇದ್ದೀನಿ, 47 ಇದ್ದೀನಿ. ಬಟ್ ನನಗೆ ಇನ್ನೂ ಸ್ಲಿಮ್ ಆಗಬೇಕು ಅಂತ ಆಸೆ ಗೈಸ್. ಸೊ ಅದಕ್ಕೋಸ್ಕರ, ಮತ್ತು ಬಾಡಿ ಫಿಟ್ನೆಸ್ ಇಡೋಕ್ಕೋಸ್ಕರ, ಬಾಡಿ ಫಿಟ್ಟಾಗಿರಬೇಕು ಅಂತ, ಅದಕ್ಕೋಸ್ಕರ ನಾನು ಇವಾಗ ವಾಕಿಗೆ ಹೋಗ್ತಿದ್ದೀನಿ. ಹಾಗೆ ಎಕ್ಸಸೈಸ್ ಕೂಡ ಮಾಡ್ತೀನಿ ಮನೇಲಿ. ಆಮೇಲೆ ಫ್ರೆಶ್ ಅಪ್ ಆಗಿ ಡಯೆಟ್ ಎಲ್ಲ ಮಾಡಿ ಗಾಯ್ಸ್, ಡೇ 3 ವ್ಲಾಗಲ್ಲಿ ನಾನು ಏನು ಡಯೆಟ್ ಫುಡ್ನ ಯೂಸ್ ಮಾಡ್ತೀನಿ ಮತ್ತು ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ಪ್ರಾಪರಾಗಿ ತೋರಿಸ್ಕೊಡ್ತೀನಿ. ಮಿಸ್ ಮಾಡಿದೆ ನೆಕ್ಸ್ಟ್ ವ್ಲಾಗಿಗೆ ವೆಯ್ಟ್ ಮಾಡಿ. ಫುಲ್ ಟಯರ್ಡೇ ಆಗೋಯ್ತು ಗೈಸ್, ನನಗಂತೂ ಇವತ್ತು ತುಂಬ ಟಯರ್ಡ್ ಆಗೋಯ್ತು. ಅಪ್ಪ, ಹಾಗೆ ಡೈಲಿ ಎಕ್ಸಸೈಸ್ ಮಾಡ್ತಾ ಇರಬೇಕು. ಒಂದು 40 ಮಿನಿಟ್ಸ್ ಆದರೂ ಎಕ್ಸಸೈಸ್ ಮಾಡಲೇಬೇಕು ಗೈಸ್. ಆವಾಗಲೇ ನಮ್ಮ ಬಾಡಿಗೆ ನಾವು ಎಕ್ಸಸೈಸ್ ಮಾಡಿರೋದು ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಡೈಲಿ ಮಾಡ್ತಾಯಿದ್ದೀನಿ ಎಕ್ಸಸೈಸು. ಸೊ ನಿಮ್ಮ ಜೊತೆ ಮಾಡ್ತಿದ್ದೀನಲ್ಲ, ಒಂಥರ ಖುಷಿ ಇದೆ. ನೀವು ಫಾಲೋ ಮಾಡ್ತೀರಾ ಅಂತ ಒಂದು ಖುಷಿ ಇದೆ. ಹಾಗೆ ಹಬ್ಬ ಫುಲ್ ಟಯರ್ಡ್ ಆಯಿತು. ಓಕೆ ಗಾಯ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ, ಮುಂಜಾನೆ ಮಂಜು ಮಾತೆಲ್ಲ